ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಲೋಪ ಕಂಡು ಬಂದಿದ್ದು ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ. 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆಗೆ ಹಣ ಸಂದಾಯ ಆಗಿದೆ. ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3,80,00,000 ದುಡ್ಡು ಜಮಾ ಆಗಿದೆ. 2024-25ರ ಸಿಎಜೆ ವರದಿಯಲ್ಲಿ ಗೃಹಲಕ್ಷ್ಮಿ ಲೋಪವನ್ನ ಈ ವರದಿ ಬಿಚ್ಚಿಟ್ಟಿದೆ. ವರ್ಷದಲ್ಲಿ 19,020 ಫಲಾನುಭವಿಗಳ ಒಂದೇ ಖಾತೆಗೆ 45 ಕೋಟಿ ರೂಪಾಯಿ ದುಡ್ಡು ಒಂದೇ ಬ್ಯಾಂಕ್ ಖಾತೆಯಲ್ಲಿ ಸಾವಿರಾರು ಫಲಾನುಭವಿಗಳ ಹೆಸರು ಲಿಂಕ್ ಮಾಡಿದ್ದಾರೆ. 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ಲದೇ ಇದ್ರೂ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಹೇಗೆ? ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳ ದುಡ್ಡು ಯಾರದ್ದೋ ಖಾತೆಗೆ ಜಮಾ. ಯಾರದ್ದೋ ಗೃಹಲಕ್ಷ್ಮಿಯ ದುಡ್ಡು ಯಾರದ್ದೋ ಖಾತೆಗೆ ಜಮಾ. ಮಹಿಳೆಯರ 23,262 ಖಾತೆಗೆ 46,52,00,000 ರೂಪಾಯಿ ದುಡ್ಡು ಜಮೆಯಾಗಿದೆ. 8,895 ಬ್ಯಾಂಕ್ ಖಾತೆಗಳಿಗೆ ತಿಂಗಳಿಗೆ ಒಂದು ಬಾರಿಗಿಂತ ಹೆಚ್ಚು ದುಡ್ಡು ಜಮೆಯಾಗಿದೆ. ಕೆಲವು ಕಡೆ ಗೃಹಲಕ್ಷ್ಮಿಯವರು ನಮಗೆ ತಿಂಗಳು ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಬಾರಿಗಿಂತ ಹೆಚ್ಚು ಬಾರಿ ದುಡ್ಡು ಜಮೆಯಾಗಿದೆ. ಕೆಲವು ನಿರ್ದಿಷ್ಟ ಖಾತೆಗಳಿಗೆ 1.8 ಕೋಟಿ ಅಂದ್ರೆ 1,80,00,000 ಹಣ ಪದೇ ಪದೇ ಪಾವತಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿನ ಲೋಪದ ಬಗ್ಗೆ ಸಿಎಜಿ ವರದಿಯಲ್ಲಿ ಹೇಳ್ತಾ ಇದೆ. ಇನ್ನು ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಕಾಫಿನಾಡಿನ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು 3 ತಿಂಗಳಿಗೊಮ್ಮೆ ಮಾತ್ರ ಹಣ ಜಮೆ ಆಗ್ತಾ ಇದೆ. ದಿನಗೂಲಿ ಬಿಟ್ಟು ನಾವು ಕಚೇರಿ ಮುಂದೆ ಅಲದಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ವರ್ ಸಮಸ್ಯೆಯಿಂದ ಮತ್ತೆ ಓಡಾಡಬೇಕಾಗಿದೆ. ಅನಾರೋಗ್ಯ ಪೀಡಿತರಿಗೆ ದಾಖಲೆ ಪರಿಶೀಲನೆ ಕಷ್ಟ ಆಗುತ್ತೆ. ಮನಸ್ಸಿಗೆ ಬಂದ ಹಾಗೆ ನಿಯಮ ಬದಲಿಸಬಾರದು ಅಂತಿದ್ದಾರೆ ಮಹಿಳೆಯರು. ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಯೋಜನೆಯ ಹಣ ಬರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಹಿಳೆಯರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳಿ ತಿಳಿಯೋಣ. ಮೇಡಮ್, ಈಗ ಗೃಹಲಕ್ಷ್ಮಿಗೆ ಸಾಕಷ್ಟು ಹಲವಾರು ಷರತ್ತುಗಳನ್ನು ಕೂಡ ಹಾಕ್ತಾ ಇರುವಂಥದ್ದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಷರತ್ತುಗಳು ಇವಾಗ ಹಾಕೋದಲ್ಲ ಸರ್. ಅವರು ಓಟ್ ಹಾಕ್ಸಿ ಗೆಲ್ಸಿದ್ರಲ್ಲ, ಆ ಟೈಮಲ್ಲೇ ಹೇಳಬೇಕಾಗಿತ್ತು ಅವರು ಅಲ್ವಾ. ನಾವು ಈ ಥರ ಪ್ರೊಸೀಜರ್ ಎಲ್ಲ ಮಾಡ್ತಿದ್ದೀವಿ ಅಂತನ. ಈಗ ಜನಗಳಿಗೆ ತೊಂದರೆ ಕೊಡೋದು ತಪ್ಪಲ್ವಾ. ಈಗ 5 ಪಂಚ ಗ್ಯಾರಂಟಿ ಅವ್ರು ಯಾವುದನ್ನು ಸರಿಯಾಗಿ ಕೊಟ್ಟಿಲ್ಲ. ಒಂದು ಜಿಲ್ಲೆಗೆ 10 ಖಾತೆ 100 ಖಾತೆಗೆ ಬಂದರೆ ಇನ್ನೊಂದು ಜಿಲ್ಲೆಗೆ ಅದೇ ಇವರು ಎಲ್ಲ ಜಿಲ್ಲೆಗೂ ಇಷ್ಟೇ ಎಲ್ಲ ಖಾತೆಗೂ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು. ಎಲ್ಲ ಜನಗಳಿಗೂ ಸರಿಯಾದ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ 10 kg ಅಕ್ಕಿ ಕೊಡ್ತೀವಿ ಅಂದ್ರಲ್ಲ, ಅದನ್ನು ಸುಳ್ಳು. ಪ್ರತಿಯೊಂದು ಸುಳ್ಳು. ಬಟ್ ಓಟ್ ಗೆಲ್ಲಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಅದನ್ನು ಅವ್ರು ಏನು ನುಡಿದಂತೆ ನಡೀತೀವಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಸರ್ಕಾರ, ಇವಾಗ ಅದನ್ನು ನಡೆಸ್ಕೊಡ್ಲಿ. ಮತ್ತು ಇವಾಗ ಪರಿಶೀಲನೆಗೆ ಮತ್ತು ಬಯೋಮೆಟ್ರಿಕ್ ಅವೆಲ್ಲ ಯಾಕೆ ಕಷ್ಟ ಆಗುತ್ತೆ. ದಿನಗೂಲಿ ಮಾಡಿ ತಿನ್ನೋರು ಇದ್ದಾರೆ ತುಂಬ ಜನ ಇಲ್ಲಿ. ಅದಕ್ಕೆಲ್ಲ ತೊಂದರೆ ಕೊಡಬಾರ್ದು. ಸರಿಯಾದ ರೀತಿಯಲ್ಲಿ ಅದೇನಿದೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ದನ್ನು ಕೊಡಬೇಕು ಅವರು ಅಷ್ಟೇ. ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಹಣ ಬಂತ ನಿಮ್ಮ ಖಾತೆಗೆ? ಇಷ್ಟು ದಿವಸ ಬರ್ತಾ ಇತ್ತು. ಈಗ 2 ತಿಂಗಳಿಂದ ಬಂದಿಲ್ಲ. ಅದೇ ಅವ್ರು ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲೆಲ್ಲ ಕೂಲಿ ಮಾಡ್ತಿನಾರೇ ಇರೋದು. ಮತ್ತು ಇಲ್ಲಿ ದಿವಸ ರಜಾ ಮಾಡಿ ಹೋಗಿ ಅಲ್ಲಿ ಅರ್ಜಿ ಹಾಕೋಕ್ಕೆ ಮಾಡೋಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಅದೇ ಮೇಡಮ್, ಅರ್ಜಿ ಹಾಕಬೇಕು, ವೋಟರ್ ಐ ಡಿ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಬಯೋಮೆಟ್ರಿಕ್ ಕೊಡಬೇಕು, ಈ ಥರದ್ದೆಲ್ಲ ಷರತ್ತುಗಳಿದೆ. ಈ ಷರತ್ತುಗಳಿಗೆಲ್ಲವೂ ಕೂಡ ನಿಮಗೆ ಒಪ್ಪಿಗೆ ಇದೆಯಾ? ಅಂದರೆ ಇದನ್ನು ಹಣ ಎಲ್ಲೋ ಒಂದು ಕಡೆ ಬೇರೆಯವರಿಗೆ ವರ್ಗಾವಣೆ ಆಗ್ತಾಯಿತ್ತು, ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ ಅನ್ನೋದು ಸರ್ಕಾರದ ಸಬೂಬು ಮೇಡಮ್. ಅದೇ ಸರ್ ಹೇಳಿದ್ ನಾವು. ಈಗ ಹೆಂಗೆ ಕೊಡ್ತಾಯಿದ್ರು ಅದೇ ಥರ ಕೊಡಲಿ. ನಮಗೆ ಅಲ್ಲಿ ಹೋಗಿ ಕ್ಯೂ ನಿಂತು ಅರ್ಜಿ ಹಾಕೋದು ಅದೆಲ್ಲ ಆಗಲ್ಲ. ಇಲ್ಲೆಲ್ಲ ಕೂಲಿ ಮಾಡೋರೇ ಇರೋದು. ಯಾರು ಮನೇಲಿ ಕೂತು ತಿನ್ನೋರಿಲ್ಲ. ಅವರು ಅದೇ ಮಾಡಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನಾನು ಅಷ್ಟೇ ಹೇಳಿ ಸರ್. ಕರೆಕ್ಟಾಗಿ ದುಡ್ಡು ಬಂದರೆ ನಮಗೂ ಏನು ತೊಂದರೆ ಇರಲ್ಲ. ನಾವು ಅದು ಕೆಲಸ ಬಿಟ್ಕೊಂಡು ನಾವು ಅಲ್ಲೋ ಕಾಯಬೇಕು, ಓಡಾಡಬೇಕು. ನಮಗೆ ಯಾರು ಮಾಹಿತಿನೂ ಕೊಡೋಕ್ಕಾಗಲ್ಲ ಸರಿಗೆ. ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೂ ನಮಗಾಗಲ್ಲ. ಹುಷಾರಿಲ್ಲದೆ ಹೋಗಿರ್ತೀವಿ, ನಿಲ್ಲಕ್ಕಾಗಲ್ಲ ಸರ್ ನಮಗೆ. ಈಗ ಇಷ್ಟು ದಿನ ಏನು ಕೊಡ್ತೀವಿ ಅದನ್ನು ಕೊಡಲಿ ಅಂತ ಕೇಳ್ಕೊಳ್ತೀವಿ ಸರ್.
ಇದರ ಜೊತೆಗೆ ಓಲ್ಡ್ ಏಜ್ ಪೆನ್ಷನ್ ಕೂಡ ಚಿಕ್ಕಮಂಗ್ಳೂರಿನಲ್ಲಿ ಬರ್ತಾ ಇಲ್ಲ. ಸರಿಸುಮಾರು ಒಂದು 50,000 ಜನರಿಗೂ ಕೂಡ ಓಲ್ಡ್ ಏಜ್ ಅರ್ಜಿಗಳು ಕೂಡ ಪೆನ್ಷನ್ನ ಬಾಕಿ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ವಯಸ್ಸಾದಂಥ ಅಜ್ಜಿಯು ಕೂಡ ನಮ್ಮ ಜೊತೆ ಇರುವಂಥದ್ದು. ನಿಮಗೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ವಾ, ಹೇಗೆ? ಸರ್ 3 ತಿಂಗಳಾಯಿತು ಓಲ್ಡ್ ಪೆನ್ಷನ್ ಬಂದಿಲ್ಲ, ಗೃಹಲಕ್ಷ್ಮಿನೂ ಬಂದಿಲ್ಲ. ರೇಷನ್ ಮಾತ್ರ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ 10 kg. ಪೆನ್ಷನ್ 3 ತಿಂಗಳಿಂದ ಬಂದಿಲ್ಲ. ಈ ವಯಸ್ಸಾದವ್ರದ್ದು ಬಂದಿಲ್ಲ, ಗೃಹಲಕ್ಷ್ಮಿನೂ ಬಂದಿಲ್ಲ. ಅದಕ್ಕೆ ಸರ್ ಕೊಡಲಿ ಅಂತ ಕೇಳ್ಕೊತೀವಿ. ಅಂದರೆ 60 ವರ್ಷ ದಾಟಿದವ್ರಿಗೆ ಬರ್ತಾ ಇತ್ತು. 74 ವರ್ಷ ಆಗಿದೆ ಸರ್, ಕೊಟ್ಟಿಲ್ಲ ನಮಗೆ. 73 ವರ್ಷ ನಿಲ್ಲಿಸಿದ್ದಾರೆ. ನಿನ್ನೆ ಓದೆ, ನಾವು ಓದಿಲ್ಲ ಅಂದಿದ್ದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬಂದು ಒಂದು ವಾರ ಬಿಟ್ಟು ಕೊಡ್ರಿ ಅಂತೇಳಿರು. ಸರಿ ಅಂತ ಬಂದು ಇನ್ನು ಡಾಕ್ಟ್ರಿಗೆ ಕೊಡೋಕೆ ದುಡ್ಡು ಬೇಕು, ಆಟೋಗೆ ಹೋಗೋಕೆ ದುಡ್ಡು ಬೇಕು, ಎಲ್ಲಿಂದ ತರೋದು ನಾವು? ಚಿಕ್ಕಮಂಗ್ಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.